ಮಾನ್ವಿಯಲ್ಲಿ ಹೆಚ್ಚಿದ ಭಿಕ್ಷಾಟನೆ ಹಾವಳಿ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳನ್ನ ತಂದು ಭಿಕ್ಷೆ ಬೇಡುತ್ತಿದ್ದರೂ ಸಿಡಿಪಿಒ ಅಧಿಕಾರಿ ಮನ್ಸೂರ್ ಅಹ್ಮದ್ ಕಣ್ಣಿದ್ದು ಕುರುಡರಾಗಿದ್ದಾರೆ. ಇದು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ದುಸ್ಥಿತಿ. ಭಿಕ್ಷಾಟನೆ ಪದ್ಧತಿಯನ್ನ ಅಳಿಸಬೇಕು ಎಂದು ಸರ್ಕಾರ ಸೂಚನೆ ನೀಡಿದ್ರೂ ಸಹ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಭಿಕ್ಷಾಟನೆ ಪದ್ಧತಿ ಜೀವಂತವಾಗಿದ್ರೂ ಸಹ ಸಿಡಿಪಿಒ ಅಧಿಕಾರಿ ಮನ್ಸೂರ್ ಅಹ್ಮದ್ ಸಾಹೇಬ್ರು ಕಣ್ಣಿದ್ದು ಕುರುಡರಾಗಿದ್ದಾರೆ. ಸಿಡಿಪಿಒ ಮನ್ಸೂರ್ ಅಹ್ಮದ್ ಸಾಹೇಬ್ರೆ, ಭಿಕ್ಷಾಟನೆ ಪದ್ಧತಿಯನ್ನ ನೀವು ಅಳಿಸಲು ಮಾನ್ವಿಗೆ ಬಂದಿದ್ದೀರಾ ಅಥವಾ ಉತ್ತೇಜಿಸಲು ಬಂದಿದ್ದೀರಾ? ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣ ಸೇರಿದಂತೆ ನಾನಾ ಕಡೆ ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ಹಿರಿಯರು ಭಿಕ್ಷಾಟನೆ ಮಾಡುತ್ತಿದ್ದು ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ. ಮಕ್ಕಳು ಶಿಕ್ಷಣ ಪಡೆದು ಜ್ಞಾನವಂತರಾಗದೆ ಚಿಕ್ಕ ವಯಸ್ಸಿನಲ್ಲಿ ಭಿಕ್ಷಾಟನೆಗೆ ಇಳಿದು ಹಣ ನೋಡುತ್ತಿದ್ದರಿಂದ ಮಕ್ಕಳನ್ನ ಸರಿ ದಾರಿಗೆ ತರಬೇಕಾದ ಮಾನ್ವಿ ಸಿಡಿಪಿಒ ಮನ್ಸೂರ್ ಅಹ್ಮದ್ ಅದೇನ್ ಡ್ಯೂಟಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನೇರವಾಗಿ CDPO ಅವರ ಮಾನ್ವಿ ತಾಲೂಕಿನ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಮನ್ಸೂರ್ ಅಹ್ಮದ್ ಅವರು, ಮಾನ್ವಿಯಲ್ಲಿ ತಾವೆಲ್ಲೇ ಹೋದ್ರೂ ಸಣ್ಣ ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು, ಇವಾಗ ಶಾಲೆ ರಜೆ ಇದೆ ಅಂತ ಶಾಲಾ ಮಕ್ಕಳು ಭಿಕ್ಷಾಟನೆ ಮಾಡ್ತಾಯಿದ್ದಾರೆ. ಅವ್ರ ತಾಯಿಯ ಜೊತೆಗೆ ಭಿಕ್ಷಾಟನೆ ಮಾಡ್ತಾಯಿದ್ದಾರೆ. ತಾವು ಮಾನ್ವಿಯಲ್ಲಿ ಒಬ್ಬ ಅಧಿಕಾರಿ ಇದ್ದು ಮನ್ಸೂರ್ ಅಹ್ಮದ್ ಅವರೇ, ತಾವು ಏನು ಅಭಿವೃದ್ಧಿಪಡಿಸಿದಿರಿ, ಭಿಕ್ಷಾಟನೆ ಏನು ಪದ್ಧತಿ ಇದೆ ಅದು ಸರ್ಕಾರದಿಂದ ಆದೇಶವಾಗಿ ಅದು ನಿರ್ಮೂಲನೆ ಆಗಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆದರೆ ಮನ್ಸೂರ್ ಅಹ್ಮದ್ ಅವರು ಏನು ಮಾಡ್ತಾಯಿದ್ದಾರೆ CDPO ಆಗಿ, ಅವರ ಕೆಲಸ ವೈಖರಿಗಳು, ಕಾರ್ಯ ಏನು ಆಫೀಸಿಗೆ ಬಂದು ಕುಂತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಕೆಲಸ ಕೊಡುವಂತನೇ ಕೆಲಸನ, ಅಥವಾ ಅವರು ಫೀಲ್ಡಲ್ಲಿ ಬಂದು ಆ ಪಟ್ಟಣದ ಬೀದಿಗಳಲ್ಲಿ ಭಿಕ್ಷುಕರು ಇವತ್ತು ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಭಿಕ್ಷುಕರ ರೂಪದಲ್ಲಿ ಬರ್ತಾ ಇದ್ದಾರೆ, ಆದರೆ ಕಳ್ಳತನದ ಹೆಚ್ಚು ಪ್ರಕರಣಗಳೂ ಆಗ್ತಾ ಇವೆ. ಇವಾಗ ಮನ್ಸೂರ್ ಅಹ್ಮದ್ ಅವರು CDPO ಅವರು ಇದ್ರ ಬಗ್ಗೆ ತಕ್ಷಣವೇ ಎಚ್ಚೆತ್ತುಕೊಂಡು ಭಿಕ್ಷಾಟನೆ ಪದ್ಧತಿಯನ್ನು ಮಾನ್ವಿಯಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಲ್ಲ ಅಂದರೆ ನಾವು ಜನಸೇವಾ ಫೌಂಡೇಶನ್ ಮತ್ತು ದಲಿತ ಮತ್ತು ಮೈನಾರಿಟಿ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು CDPO ಕಚೇರಿಗೆ ಮುತ್ತಿಗೆ ಹಾಕಬೇಕಂತೇಳಿ ಮಾಧ್ಯಮದಿಂದ ಇವತ್ತು ನಾನು ಅವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈ ರೀತಿಯಾಗಿ ಮಾನವೀಯ ಭಿಕ್ಷಾಟನೆ ಪದ್ಧತಿ ಜೀವಂತವಾಗೈತೆ ಅಂದಮೇಲೆ ಅಧಿಕಾರಿಗಳು ಏನು ಮಾಡಬೇಕು ಸರ್? ಮತ್ತು ಕರ್ತವ್ಯವಲ್ಲ, ಅವರು ಸಂಪೂರ್ಣ ತಮ್ಮ ಕಾರ್ಯದಲ್ಲಿ ವಿಫಲರಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯಂತ ಮಹಿಳಾ ಮತ್ತು ಕುಟುಂಬ ಕಲ್ಯಾಣಕ್ಕೆ ಇಲಾಖೆಯ ಜವಾಬ್ದಾರಿ ಅವರಿಗೆ ಗೊತ್ತಿಲ್ಲ. ಅವರಿಗೆ ಮಾಹಿತಿಯ ಕೊರತೆ ಇದೆ. ಹೆಂಗ ಆಡಳಿತ ನಡೆಸಬೇಕು, ಇಷ್ಟು ದೊಡ್ಡ ಒಂದು ತಾಲೂಕು, ಇದರಲ್ಲಿ ಹೆಂಗ ಆಡಳಿತ ನಡೆಸಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಸಣ್ಣ ಒಂದು ಅಧಿಕಾರಿ ನಾನು ಅಂತ ಅವರು ತಿಳ್ಕೊಂಡಿದ್ದಾರೆ. ಮನ್ಸೂರ್ ಅಹ್ಮದ್ ಅವರು ತಕ್ಷಣವೇ ಎಚ್ಚೆತ್ತುಕೊಂಡು, ಇಲ್ಲಿ ಮಾನ್ವಿ ತಾಲೂಕಲ್ಲಿ ನೋಡ್ತಾ ಇದ್ದಂಗೆ ಅಪೌಷ್ಟಿಕ ಬಹಳ ಇದೆ. ಆಮೇಲೆ ಆಹಾರ ಸರಬರಾಜು ಅಂಗನವಾಡಿಯಲ್ಲಿದೆ, ಅದರಲ್ಲೂ ಅಕ್ರಮಗಳಿವೆ. ಆದ್ರೂ ಮನ್ಸೂರ್ ಅವರು ಕಣ್ಣು ಮುಚ್ಕೊಂಡು ಕುಳಿತಿದಾರಲ್ಲ, ಇದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ನಮ್ಮ ಹತ್ರ. ಅದಕ್ಕಾಗಿ ದಯವಿಟ್ಟು ಮನ್ಸೂರ್ ಅಹ್ಮದ್ ಅವರೇನಾದರೂ ಈ ಭಿಕ್ಷಾಟನೆ ಪದ್ಧತಿ, ಅಪೌಷ್ಟಿಕ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಸರಿಯಾಗಿ ಆಹಾರ ಸರಬರಾಜು ಆಗಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಸ್ವರೂಪ ಹೋರಾಟವನ್ನು ಹಮ್ಮಿಕೊಂಡು CDPO ಆಫೀಸ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಬುಧವಾರ ನೋಡ್ರಿ ನೀವು, ಬುಧವಾರನೂ ಆಮೇಲೆ ಬಸ್ ಸ್ಟ್ಯಾಂಡ್ನಾಗ, ಆಮೇಲೆ ಬೀದಿ ಮೇನ್ ಬಸವ ಸರ್ಕಲ್ ಆಗ್ಬೋದು, ವಾಲ್ಮೀಕಿ ಸರ್ಕಲ್ ಆಗ್ಬೋದು, ಆದಷ್ಟು ಜಾಸ್ತಿ ಇದೆ. ಸಂಬಂಧಪಟ್ಟ ಅಧಿಕಾರಿ ಯಾವುದೇ ರೀತಿಯ ಗಮನಕ್ಕೆ ಇಲ್ಲ, ಸಂಬಂಧಪಟ್ಟ ಅಸಲು ಕಾಳಜಿನೇ ಇಲ್ಲ. ಈ ಸಂಬಂಧಿಸಿದ ಆಯಿತೋ ಇಲ್ಲ ಅಂದಂಗೆ ಆಫೀಸು ಒಂದು ಗಮನಕ್ಕೆ ಬರ್ತಾ ಇದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗೆ. ಎಷ್ಟೋ ಮಕ್ಕಳು ಮತ್ತು ಎಷ್ಟೋ ಸ್ತ್ರೀಯರು ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷಾಟನೆ ಮಾಡ್ತಿದ್ದಾರೆ. ಯಾಕಂದರೆ ಅವರು ಅವಿದ್ಯಾವಂತರಾಗಿರೋದ್ರಿಂದ ಅವರಿಗೆ ಮೂಲ ಜೀವೋಪಾಯಕ್ಕೆ ಏನಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ಮಕ್ಕಳಿಗೆ ಆಗಿರ್ತಕ್ಕಂಥ ಎಷ್ಟೋ ಸರ್ಕಾರ